ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿರುವ ಮೂವಿ ರೀಸೆಂಟ್ಲಿ ಥಿಯೇಟರ್ಸ್ ಗಳಲ್ಲಿ ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡಿ ಮಲಯಾಳಂನ ಮತ್ತೊಂದು ದೃಶ್ಯಂ ಅಂತಾನೆ ಕರೆಯಲ್ಪಡ್ತಿರುವ ತುಡರಂ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿ ಕೇರಳ ಒಂದರಲ್ಲೇ ಮೋರ್ ದೆನ್ 100 crores ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಮೂವಿಯ ಕಾನ್ಸೆಪ್ಟ್ ಹೇಗಿರ್ಬೇಡ ಅಂತ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಷಣ್ಮುಗಂ ಅಂದ್ರೆ ಮೋಹನ್ ಲಾಲ್ ಸರ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ತನ್ನ ಹೆಂಡತಿ ಮಕ್ಕಳ ಜೊತೆ ಕೇರಳದ ಒಂದು ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಬಾಡಿಗೆಗಳನ್ನ ಓಡಿಸ್ತಾ ಆರಾಮಾಗಿ ಜೀವನ ನಡೆಸ್ತಿರ್ತಾರೆ. ಹೀಗಿರುವಾಗ್ಲೇ ಷಣ್ಮುಗಂನ ಮಗ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಕಾರನ್ನ ಹೊರಗಡೆ ತೆಗೆದುಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಮೊದಲೇ ತನ್ನ ಹಳೆಯ ಕಾಲದ ಕಾರ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ಷಣ್ಮುಗಂ ತಕ್ಷಣವೇ ಅದನ್ನ ತೆಗೆದುಕೊಂಡು ಹೋಗಿ ಮೆಕ್ಯಾನಿಕ್ ಶಾಪ್ಗೆ ರಿಪೇರ್ಗೆ ಅಂತ ಬಿಡ್ತಾರೆ. ಆದ್ರೆ ಶಾಕಿಂಗ್ಲಿ ಪೊಲೀಸರು ಮರುದಿನ ಬೆಳಿಗ್ಗೆ ಷಣ್ಮುಗಂನ ಕಾರನ್ನ ಒಂದು ಕೇಸ್ ನಲ್ಲಿ ಸೀಸ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿರ್ತಾರೆ. ಸ್ನೇಹಿತರೆ, ಅಲ್ಲಿಂದ ಮುಂದೆ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯ ಇರದ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಜನಗಳು ಯಾಕೆ ಈ ಮೂವಿಯನ್ನ ಮತ್ತೊಂದು ದೃಶ್ಯಂ ಅಂತ ಕರೀತಿದ್ದಾರೆ ಅಂತ ಚಿತ್ರವನ್ನ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ಪೊಲೀಸರು ಯಾಕೆ ಷಣ್ಮುಗಂನ ಕಾರನ್ನ ಸೀಸ್ ಮಾಡಿದ್ರು, ಷಣ್ಮುಗಂನ ಕಾರ್ಗೂ ಹಾಗೂ ಪೊಲೀಸರು ಸೀಸ್ ಮಾಡಿದ್ದ ಕೇಸ್ಗೂ ಸಂಬಂಧ ಏನು, ಈ ಷಣ್ಮುಗಂನ ಮಗ ಏನಾದ, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಮಿಸ್ಟ್ರಿಗಳಾದ್ರೆ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಮೂವಿಯ ಮೊದಲ ಸೀನಲ್ಲಿ ಕೇರಳದ ಒಂದು ಚಿಕ್ಕ ಹಳ್ಳಿಯಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಹಲವಾರು ಜನ ಸತ್ತು ಹೋಗಿರ್ತಾರೆ. ಈ ವಿಷಯ NDRFಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಸ್ಥಳಕ್ಕೆ ಬಂದು ಅಲ್ಲಿ ಬದುಕಿದ್ದವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲೇ ಮಣ್ಣಿನ ಒಳಗಡೆ ಸಿಲುಕಿಕೊಂಡಿದ್ದ ಒಂದು ಜೀಪ್ ನ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಕೂಗಾಡ್ತಿರೋದು ಕೇಳಿಸುತ್ತೆ. ತಕ್ಷಣವೇ ಆ ಜಾಗವನ್ನ ಕ್ಲಿಯರ್ ಮಾಡಿದ ರೆಸ್ಕ್ಯೂ ಟೀಮ್ ನವರು ಆ ವ್ಯಕ್ತಿಯನ್ನ ಕಾಪಾಡ್ತಾರೆ. ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋವಾಗ ರೆಸ್ಕ್ಯೂ ಟೀಮ್ ನ ಒಬ್ಬ ವ್ಯಕ್ತಿ ಜೀಪ್ ನ ಒಳಗಡೆ ಏನನ್ನು ನೋಡಿ ತುಂಬಾನೇ ಹೆದರಿಕೊಳ್ತಾನೆ. ಹಾಗೂ ಇಲ್ಲಿ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ಅಲ್ಲಿ ಚಿತ್ರದ ಹೀರೋ ಷಣ್ಮುಗಂ ಅಲಿಯಾಸ್ ಬೆನ್ಸ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಈ ಷಣ್ಮುಗಂ ಬಳಿ ಇವರ ತಂದೆಯ ಕಾಲದ ಒಂದು ಹಳೆಯ ಅಂಬಾಸಿಡರ್ ಕಾರ್ ಇರುತ್ತೆ. ಆ ಕಾರನ್ನ ಇವರು ತುಂಬಾನೇ ಕೇರ್ಫುಲ್ ಆಗಿ ನೋಡಿಕೊಳ್ತಿದ್ದ ಕಾರಣ ಅವರಿನ ಜನಗಳು ಇವರಿಗೆ ಬೆನ್ಸ್ ಅಂತ ನಿಕ್ ನೇಮ್ ಇಟ್ಟಿರ್ತಾರೆ. ಶಬರಿಮಲೆಗೆ ಅಂತ ಹೋಗಿದ್ದ ಬೆನ್ಸ್ ವಾಪಸ್ ಬರುವಾಗ ಹಾಸ್ಟೆಲ್ ನಿಂದ ತನ್ನ ಮಗ ಪವಿಯನ್ನ ಕೂಡ ಕರೆದುಕೊಂಡು ಬಂದಿರ್ತಾರೆ. ಈತ ಮನೆಗೆ ಹೋಗ್ತಿದ್ದ ಹಾಗೇನೆ ಇವನ ಹೆಂಡತಿ ಲಲಿತಾ ಮಗಳ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮಗಳಿಗೆ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಅಂತ ಅಲ್ವಾ ಸ್ಮಾರ್ಟ್ ಫೋನ್ ಅನ್ನ ಕೊಡಿಸಿದ್ದು, ಆದ್ರೆ ಆಕೆ ನೋಡಿದ್ರೆ ಯಾವಾಗ್ಲೂ 24 ಗಂಟೆ ಆ ಮೊಬೈಲ್ ನಲ್ಲೇ ಮುಳುಗಿರ್ತಾಳೆ. ಮಧ್ಯಾಹ್ನ ಬೆಡ್ ಶೀಟ್ ಅನ್ನ ಹೊತ್ಕೊಂಡು ಯಾರದ ಜೊತೆ ನಗುತ್ತಾ ಮಾತನಾಡ್ತಿದ್ಲು. ಮೊಬೈಲ್ ಅನ್ನ ಕಿತ್ಕೊಂಡು ಯಾರ ಜೊತೆ ಮಾತನಾಡ್ತಿದ್ದೆ ಅಂತ ವಿಚಾರಿಸಿದ್ರೆ ನನ್ನ ಮೇಲೇನೆ ರೇಗ್ತಾಳೆ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಬೆನ್ಸ್ ತನ್ನ ಹೆಂಡತಿಗೆ ಸಮಾಧಾನ ಮಾಡಿ ನಂತರ ತನ್ನ ಮಗಳನ್ನ ಕರೆದು ಆಕೆಗೆ ಬುದ್ಧಿ ಹೇಳ್ತಾನೆ. ಇದಾದ ನಂತರ ಎಲ್ಲರೂ ಮನೆ ಹೊರಗಡೆ ಕುಳಿತು ಮಾತನಾಡುತ್ತಾ ಊಟ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಸಾಯಂಕಾಲ ಬೆನ್ಸ್ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಾಗ ಮನೆಯ ಹಿಂದಿನಿಂದ ಯಾರೋ ಸಿಗರೇಟ್ ಸೇತ್ತಿರುವ ವಾಸನೆ ಬರುತ್ತೆ. ತಕ್ಷಣವೇ ಯಾರು ಅಂತ ಹೋಗಿ ನೋಡಿದ್ರೆ ಬೆನ್ಸ್ ನ ಮಗ ಪವಿ ಸಿಗರೇಟ್ ಸೇತ್ತಿರ್ತಾನೆ. ತನ್ನ ತಂದೆಯನ್ನ ನೋಡ್ತಿದ್ದ ಹಾಗೆ ಪವಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಬೆನ್ಸ್ಗೆ ಅನುಮಾನ ಶುರುವಾಗುತ್ತೆ, ತನ್ನ ಮಗ ಸಿಗರೇಟ್ ಸೇತಿದ್ದಾನ ಅಥವಾ ಗಾಂಜಾ ಸೇತಿದ್ದಾನ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಚೆನ್ನೈನಲ್ಲಿದ್ದ ಒಬ್ಬ ವಯಸ್ಸಾಗಿದ್ದ ಸ್ಟಂಟ್ ಮಾಸ್ಟರ್ ಬೆನ್ಸ್ಗೆ ಕಾಲ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ ಈ ಹಿಂದೆ ಬೆನ್ಸ್ ಹಲವು ಸಿನಿಮಾಗಳಲ್ಲಿ ಸ್ಟಂಟ್ ಮ್ಯಾನ್ ಆಗಿ ವರ್ಕ್ ಮಾಡಿರ್ತಾನೆ. ಬೆನ್ಸ್ ಈ ಹಿಂದೆ ತನ್ನ ಜೊತೆ ಸ್ಟಂಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದ ತನ್ನ ಫ್ರೆಂಡ್ಸ್ ಗಳ ಜೊತೆ ಹೋಗಿ ಆಗಾಗ ತನ್ನ ಮಾಸ್ಟರ್ ಅನ್ನ ಮೀಟ್ ಮಾಡ್ಕೊಂಡು ಬರ್ತಿರ್ತಾನೆ. ಮತ್ತೊಂದು ಕಡೆ ಕಾಲೇಜ್ಗೆ ಸಮ್ಮರ್ ಹಾಲಿಡೇಸ್ ಇದ್ದ ಕಾರಣ ಬೆನ್ಸ್ ನ ಮಗ ಪವಿ ತನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಕರೆದುಕೊಂಡು ಊರಿಗೆ ಬಂದಿರ್ತಾನೆ. ಪವಿ ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ ಮನೆಗೆ ಬಂದು ಊಟ ಮಾಡ್ತಿದ್ದಾಗ ಬೆನ್ಸ್ ನ ಒಬ್ಬ ಫ್ರೆಂಡ್ ಬಂದು ಸಣ್ಣ ಪಾರ್ಟಿ ಇದೆ ಬಾ ಅಂತ ಇನ್ವೈಟ್ ಮಾಡ್ತಾನೆ. ಸರಿ ಅಂತ ಬೆನ್ಸ್ ಅವನ ಜೊತೆ ಹೋಗಿ ಬಾರ್ ನಲ್ಲಿ ಡ್ರಿಂಕ್ಸ್ ಬಾಟಲಿಗಳನ್ನ ಪರ್ಚೇಸ್ ಮಾಡ್ತಿದ್ದಾಗ ಶಾಕಿಂಗ್ಲಿ ಯಾರೋ ಇವನ ಕಾರ್ನ ತುಂಬಾನೇ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ತಕ್ಷಣವೇ ತನ್ನ ಫ್ರೆಂಡ್ ಬಳಿ ಇದ್ದ ಬೈಕ್ ನಲ್ಲಿ ಕಾರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಪವಿ ಜೊತೆ ಅವನ ಫ್ರೆಂಡ್ಸ್ ಗಳು ಬಂದಿದ್ರಲ್ವಾ, ಅದರಲ್ಲಿ ಒಬ್ಬ ಹುಡುಗನಿಗೆ ಬೆನ್ಸ್ ನ ಕಾರು ಇಷ್ಟ ಆಗಿ ಅದನ್ನ ಡ್ರೈವ್ ಮಾಡ್ತಿರ್ತಾನೆ. ಪಕ್ಕದಲ್ಲೇ ಕೂತಿದ್ದ ಪವಿಗೆ ಇದನ್ನ ನೋಡಿ ಭಯ ಆಗೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ದೂರನೇ ಕಾರನ್ನ ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಮನೆಯಿಂದ ಇಷ್ಟೊಂದು ದೂರ ತೆಗೆದುಕೊಂಡು ಬಂದಿದ್ಯಾ, ನಮ್ಮಪ್ಪನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ. ತಕ್ಷಣವೇ ಕಾರನ್ನ ಮನೆಯ ಕಡೆ ತಿರುಗಿಸು ಅಂತ ರೇಗ್ತಾನೆ. ಅಷ್ಟರಲ್ಲೇ ಕಾರನ್ನ ಚೇಸ್ ಮಾಡ್ಕೊಂಡು ಬರ್ತಿದ್ದ ಬೆನ್ಸ್ ಕಾರನ್ನ ಅಡ್ಡ ಹಾಕಿ ನಿಲ್ಲಿಸ್ತಾನೆ. ಪವಿಯ ಫ್ರೆಂಡ್ಸ್ ಗಳ ಮುಂದೆನೆ ಅವನ ಕಪ್ಪಳಕ್ಕೆ ಸರಿಯಾಗಿ ಹೊಡೆದು ಬಿಡ್ತಾನೆ. ಸ್ನೇಹಿತರೆ, ಬೆನ್ಸ್ಗೆ ತನ್ನ ಹಳೆಯ ಅಂಬಾಸಿಡರ್ ಕಾರು ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿರುತ್ತೆ. ಆ ಕಾರನ್ನ ಈತ ಪರ್ಚೇಸ್ ಮಾಡಿದಾಗಿನಿಂದ ಯಾರಿಗೂ ಕೂಡ ಡ್ರೈವ್ ಮಾಡೋದಕ್ಕೇನೆ ಕೊಟ್ಟಿರೋದಿಲ್ಲ. ಜೊತೆಗೆ ಇಷ್ಟು ಹಳೆಯದಾದ್ರೂ ಕೂಡ ಆ ಕಾರ್ನ ಮೇಲೆ ಒಂದೇ ಒಂದು
ಸ್ಕ್ರಾಚ್ ಆಗದ ಹಾಗೆ ನೋಡಿಕೊಂಡಿರ್ತಾನೆ. ಈಗ ಕಾರ್ಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದ ಕಾರಣ ತಕ್ಷಣವೇ ಅದನ್ನ ತೆಗೆದುಕೊಂಡು ಹೋಗಿ ಮಣಿಯನ್ ಎಂಬ ಒಬ್ಬ ಮೆಕ್ಯಾನಿಕ್ ಬಳಿ ಬಿಡ್ತಾನೆ. ಅಲ್ಲಿದ್ದ ಇವನ ಫ್ರೆಂಡ್ ಬೆನ್ಸ್ ಏನೇ ಆಗ್ಲಿ ವಯಸ್ಸಿಗೆ ಬಂದಿರುವ ನಿನ್ನ ಮಗನ ಮೇಲೆ ಎಲ್ಲರ ಮುಂದೆ ಕೈ ಮಾಡಬಾರ್ದಾಗಿತ್ತು ಅಂತ ಬುದ್ಧಿ ಹೇಳ್ತಾನೆ. ಬೆನ್ಸ್ಗೂ ಕೂಡ ತಾನು ಓವರ್ ರಿಯಾಕ್ಟ್ ಆದೆ ಅಂತ ಅನ್ಸೆ ತನ್ನ ಮಗನಿಗೆ ತಕ್ಷಣವೇ ಕಾಲ್ ಮಾಡ್ತಾನೆ. ಆದ್ರೆ ಆತ ಕಾಲ್ ಅನ್ನ ಪಿಕ್ ಮಾಡೋದಿಲ್ಲ. ನಂತರ ಸಾರಿ ಪವಿ, ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು, ನನ್ನನ್ನ ಕ್ಷಮಿಸಿ ಬಿಡು ಅಂತ ತನ್ನ ಮಗನಿಗೆ ವಾಟ್ಸ್ಆಪ್ ನಲ್ಲಿ ವಾಯ್ಸ್ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾನೆ. ಅಷ್ಟರಲ್ಲೇ ಇವನ ಫ್ರೆಂಡ್ ಒಬ್ಬ ಚೆನ್ನೈನಿಂದ ಕಾಲ್ ಮಾಡಿ ನಿನ್ನ ಸ್ಟಂಟ್ ಮಾಸ್ಟರ್ ಸತ್ತೋದ್ರು ಅಂತ ಇನ್ಫಾರ್ಮ್ ಮಾಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಬೆನ್ಸ್ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ತಕ್ಷಣವೇ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಚೆನ್ನೈಗೆ ಹೊರಡ್ತಾನೆ. ಮರುದಿನ ಬೆಳಿಗ್ಗೆ ಚೆನ್ನೈಗೆ ರೀಚ್ ಆಗಿ ತಮ್ಮ ಮಾಸ್ಟರ್ನ ಮುಖವನ್ನ ಕೊನೆ ಬಾರಿಗೆ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾನೆ. ನಂತರ ಅವರ ಎಲ್ಲ ಅಂತಿಮ ಸಂಸ್ಕಾರಗಳನ್ನ ಮುಗಿಸಿ ಊರಿಗೆ ವಾಪಸ್ ಆಗ್ತಾನೆ. ಬೆನ್ಸ್ ನನ್ನ ರೈಲ್ವೆ ಸ್ಟೇಷನ್ ಇಂದ ಇವನ ಫ್ರೆಂಡ್ ಆಗಿದ್ದ ಕುಟ್ಟಚ್ಚನ್ ಎಂಬಾತ ಪಿಕಪ್ ಮಾಡಿಕೊಳ್ತಾನೆ. ಕುಟ್ಟಚ್ಚನ್ ಬೆನ್ಸ್ ನನ್ನ ಕರೆದುಕೊಂಡು ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾನೆ. ಇದನ್ನ ನೋಡಿದ ಬೆನ್ಸ್, ಏನಾಯ್ತು ಕುಟ್ಟಚ್ಚನ್, ನನ್ನನ್ನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ಯಾ ಅಂತ ಹೇಳುವಷ್ಟರಲ್ಲೇ ಪೊಲೀಸ್ ಸ್ಟೇಷನ್ ನಲ್ಲಿ ಏನನ್ನೋ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಒಳಗಡೆ ಹೋದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಬೆನ್ನಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಬೆನ್ಸ್ ತನ್ನ ಕಾರನ್ನ ರಿಪೇರಿ ಮಾಡೋದಕ್ಕೆ ಅಂತ ಮಣಿಯನ್ ಎಂಬ ಮೆಕ್ಯಾನಿಕ್ ಬಳಿ ಬಿಟ್ಟಿದ್ದ ಅಲ್ವಾ. ಆ ಮಣಿಯನ್ ಬೆನ್ಸ್ ಕಾರನ್ನ ಯೂಸ್ ಮಾಡ್ಕೊಂಡು ಸ್ಮಗ್ಲಿಂಗ್ ಮಾಡ್ತಿರ್ತಾನೆ. ಈ ವಿಷಯ ಗೊತ್ತಾಗಿ ತಕ್ಷಣವೇ ಆಫೀಸರ್ ಬೆನ್ನಿ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಮಣಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಆದ್ರೆ ಆ ಮಣಿಯನ್ ನೋಡಿದ್ರೆ ಆಫೀಸರ್ ಬೆನ್ನಿಗೆ ಸರಿಯಾಗಿ ಹೊಡೆದು ಕಾರನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಈಗ ಬೆನ್ಸ್ ಆಫೀಸರ್ ಬೆನ್ನಿಗೆ, ಸರ್ ಆ ಕಾರ್ ನನ್ನದೇ, ಆ ಕಾರನ್ನ ರಿಪೇರಿ ಮಾಡೋದಕ್ಕೆ ಅಂತ ಆ ಮಣಿಯನ್ ಬಳಿ ಬಿಟ್ಟಿದ್ದೆ, ದಯವಿಟ್ಟು ನನ್ನ ಕಾರನ್ನ ರಿಟರ್ನ್ ಕೊಟ್ಟು ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಬೆನ್ನಿ ಕೋಪಗೊಂಡು, ಆ ಮೆಕ್ಯಾನಿಕ್ ಮಣಿಯನ್ ಎಂತ ದೊಡ್ಡ ಕ್ರಿಮಿನಲ್ ಅಂತ ನಿನ್ಗೆ ಗೊತ್ತಿಲ್ವಾ, ಸುತ್ತಮುತ್ತ ಎಲ್ಲ ಸ್ಟೇಷನ್ ಗಳಲ್ಲೂ ಕೂಡ ಅವನ ಮೇಲೆ ಕಂಪ್ಲೇಂಟ್ಸ್ ಇದೆ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಮಣಿಯನ್ನ ಹಿಡಿದುಕೊಂಡು ಬಂದು ನಮ್ಗೆ ಒಪ್ಸಿ ನಿನ್ನ ಕಾರನ್ನ ವಾಪಸ್ ತೆಗೆದುಕೊಂಡು ಹೋಗು ಅಂತ ಹೇಳಿಬಿಡ್ತಾನೆ. ಅಷ್ಟರಲ್ಲೇ ಆಫೀಸರ್ ಬೆನ್ನಿ ಬಳಿ ಬಂದ ಸುದೀಶ್ ಎಂಬ ಕಾನ್ಸ್ಟೇಬಲ್, ಸರ್ ನಾಳೆ ನನ್ನ ತಂಗಿಯ ಮದ್ವೆ ಇದೆ ಅಂತ ಲೀವ್ ಅನ್ನ ಕೇಳಿದ್ನಲ್ಲ, ಸ್ಟೇಷನ್ ಅಲ್ಲಿ ಎಲ್ಲರನ್ನ ಕೂಡ ಇನ್ವೈಟ್ ಮಾಡಿದೆ, ನಾನಿನ್ನು ಹೊರಡ್ಲಾ ಸರ್ ಅಂತ ಕೇಳ್ತಾನೆ. ಮೊದಲೇ ಕೋಪದಲ್ಲಿದ್ದ ಬೆನ್ನಿ ಇನ್ಸ್ಪೆಕ್ಟರ್ ಬಂದ್ಮೇಲೆ ಅವರ ಬಳಿನೇ ಪರ್ಮಿಷನ್ ಕೇಳು ಅಂತ ರೇಗಿ ಬಿಡ್ತಾನೆ. ಈ ಕಡೆ ಬೆನ್ಸ್ಗೆ ಸ್ಟೇಷನ್ ನ ಹೊರಗಡೆ ನಿಂತಿರುವ ತನ್ನ ಕಾರನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಹೇಗಾದ್ರೂ ಮಾಡಿ ತನ್ನ ಕಾರನ್ನ ವಾಪಸ್ ಬಿಡಿಸಿಕೊಂಡು ಹೋಗ್ಲೇಬೇಕು ಅಂತ ಇನ್ಸ್ಪೆಕ್ಟರ್ ಬರೋವರೆಗೂ ರಾತ್ರಿ ಆದ್ರೂ ಕೂಡ ಅಲ್ಲೇ ಕಾಯ್ತಾ ಕೂತಿರ್ತಾರೆ. ಮತ್ತೊಂದು ಕಡೆ ಅಮಣಿಯನ್ ಮನೆಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲರೂ ಅವನ ಮನೆ ಬಳಿ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಮಣಿಯನ್ನ ತಂದೆ ತಾಯಿ ನೋಡಿದ್ರೆ ಇಲ್ಯಾರು ಕೂಡ ಇಲ್ಲ ಅಂತ ಇವರಿಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಬೆನ್ಸ್ ಪೊಲೀಸ್ ಸ್ಟೇಷನ್ ಬಳಿ ಬಂದಾಗ ಕಾರ್ನ ಮೇಲೆ ತುಂಬಾನೇ ಧೂಳು ಹಾಗೂ ಎಲೆಗಳೆಲ್ಲ ಬಿದ್ದಿರುತ್ತೆ. ತನ್ನ ಕಾರು ಆ ರೀತಿ ಗಲೀಜಾಗಿರೋದನ್ನ ನೋಡಿದ ಬೆನ್ಸ್ ತಕ್ಷಣವೇ ಹೋಗಿ ಅದನ್ನ ಕ್ಲೀನ್ ಮಾಡ್ತಿದ್ದಾಗ ಅಲ್ಲಿಗೆ ಆಫೀಸರ್ ಬೆನ್ನಿ ಬರ್ತಾನೆ. ಈ ಕೇಸ್ ನಲ್ಲಿ ಈ ಕಾರೇ ಮೇನ್ ಎವಿಡೆನ್ಸ್, ಇನ್ನು ಕೂಡ ಪೊಲೀಸರ ಕಸ್ಟಡಿಯಲ್ಲಿರುವ ಈ ಕಾರ್ನ ಮೇಲೆ ನೀನು ಹೇಗೆ ಕೈಯನ್ನ ಇಟ್ಟೆ ಅಂತ ಬೆನ್ಸ್ಗೆ ಹೊಡೆದು ಬಿಡ್ತಾನೆ. ಈಗ ಇದೇ ವಿಷಯಕ್ಕೆ ಇಬ್ಬರು ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಅಲ್ಲಿಗೆ ಬಂದ ಬೆನ್ಸ್ ನ ಫ್ರೆಂಡ್ಸ್ ಗಳು ಇವರಿಬ್ಬರ ಜಗಳವನ್ನ ಬಿಡಿಸ್ತಾರೆ. ಇದಾದ ನಂತರ ಆ ದಿನ ಕೂಡ ಬೆನ್ಸ್ಗೆ ತನ್ನ ಕಾರ್ ವಾಪಸ್ ಸಿಗೋದೇ ಇಲ್ಲ. ನಂತರ ರಾತ್ರಿ ನಿದ್ದೆ ಬರದೆ ಒಂದು ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರೆ ಅವರ ಬಳಿ ಮಾತನಾಡಿ ಕಾರನ್ನ ಬಿಡಿಸಿಕೊಳ್ಳೋಣ ಅಂತ ಆಟೋದಲ್ಲಿ ಪೊಲೀಸ್ ಸ್ಟೇಷನ್ ಬಳಿ ಬರ್ತಾನೆ. ಆಗ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿರುವ ಜಾರ್ಜ್ ಇದ್ದಾರೆ ಅಂತ ಗೊತ್ತಾಗಿ ಒಳಗಡೆ ಹೋಗ್ತಾನೆ. ಬೆನ್ಸ್ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡು, ಸರ್ ದಯವಿಟ್ಟು ನನ್ನ ಕಾರನ್ನ ಬಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈ ಕೇಸ್ ನಲ್ಲಿ ಇವನ ತಪ್ಪು ಏನೂ ಕೂಡ ಇಲ್ಲ ಅಂತ ಜಾರ್ಜ್ಗೆ ಅರ್ಥ ಆಗುತ್ತೆ. ತಕ್ಷಣ ಆ ಸಬ್ ಇನ್ಸ್ಪೆಕ್ಟರ್ ಬೆನ್ನಿಯನ್ನ ಕರೆದು ಇವನ ಕಾರ್ನ ಕೀಯನ್ನ ವಾಪಸ್ ಕೊಡು ಅಂತ ಹೇಳ್ತಾನೆ. ಆದ್ರೆ ಮೊದಲೇ ಈಗೋ ಹರ್ಟ್ ಆಗಿದ್ದ ಈ ಬೆನ್ನಿ, ಸರ್ ನಾನು ಆ ಕಾರ್ನ ಕೀಯನ್ನ ಕೊಡೋದಿಲ್ಲ, ಆ ಮೆಕ್ಯಾನಿಕ್ ನೋಡಿದ್ರೆ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ನನ್ನ ಕಪಾಳಕ್ಕೇನೆ ಹೊಡೆದು ಬಿಟ್ಟ, ಸಾಲದು ಅಂತ ಈ ಬೆನ್ಸ್ ಕೂಡ ಎಲ್ಲರ ಮುಂದೆ ನನ್ನ ಮೇಲೇನೆ ಕೈ ಮಾಡಿಬಿಟ್ಟ. ಅದಕ್ಕೆ ಜಾರ್ಜ್ ಬೆನ್ನಿಗೆ ಬೈಯುತ್ತಾ, ಬೆನ್ನಿ ಎಲ್ಲವನ್ನ ಕೂಡ ಇಷ್ಟೊಂದು ಪರ್ಸನಲ್ ಆಗಿ ತೆಗೆದುಕೊಳ್ಬೇಡ, ಈ ಕೇಸಲ್ಲಿ ಈ ಬೆನ್ಸ್ ನ ಪಾತ್ರ ಏನು ಕೂಡ ಇಲ್ಲ, ಇವನ ಕಾರನ್ನ ತಕ್ಷಣವೇ ಕೊಟ್ಟು ಬಿಡು ಅಂತ ಆರ್ಡರ್ ಮಾಡ್ತಾನೆ. ತನ್ನ ಕಾರಿನ ಕೀ ಕೈಗೆ ಸಿಕ್ತಿದ್ದ ಹಾಗೆ ಬೆನ್ಸ್ ತಕ್ಷಣವೇ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಜಾರ್ಜ್ ಅಲ್ಲಿಗೆ ಬರ್ತಾನೆ. ಬೆನ್ಸ್, ನಾವು ಅರ್ಜೆಂಟ್ ಆಗಿ ಕಾನ್ಸ್ಟೇಬಲ್ ಸುದೀಶ್ ನ ತಂಗಿ ಮದುವೆಗೆ ಹೋಗ್ಬೇಕು, ನಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಈಗ ಈ ಜಾರ್ಜ್ ತನಗೆ ಸಹಾಯ ಮಾಡಿದ ಕಾರಣ ಬೆನ್ಸ್ಗೆ ಇಲ್ಲ ಅನ್ನೋದಕ್ಕಾಗದೆ ಸರಿ ಸರ್ ಅಂತ ಹೇಳ್ತಾನೆ. ಹೀಗೆ ಆಫೀಸರ್ ಬೆನ್ನಿ, ಜಾರ್ಜ್ ಹಾಗೂ ಬೆನ್ಸ್ ಕಾರ್ ನಲ್ಲಿ ಹೊರಡ್ತಾರೆ. ದಾರಿಯಲ್ಲಿ ಬರ್ತಾ ಜಾರ್ಜ್ ತುಂಬಾನೇ ಫ್ರೆಂಡ್ಲಿ ಆಗಿ ಬೆನ್ಸ್ ನ ಜೊತೆ ಮಾತನಾಡ್ತಾನೆ. ಆದ್ರೆ ಹಿಂದೆ ಕೂತಿದ್ದ ಬೆನ್ನಿಗೆ ಮಾತ್ರ ಈಗಲೂ ಕೂಡ ಬೆನ್ಸ್ ನ ಮೇಲೆ ತುಂಬಾನೇ ಕೋಪ ಇರುತ್ತೆ. ಹೀಗೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ ನಂತರ ಆ ಮದುವೆ ನಡೆಯುತ್ತಿದ್ದ ಜಾಗಕ್ಕೆ ರೀಚ್ ಆಗ್ತಾರೆ. ಜಾರ್ಜ್ ಬೆನ್ಸ್ಗೆ ಥ್ಯಾಂಕ್ಸ್ ಹೇಳಿ ಕಾರ್ನಿಂದ ಕೆಳಗಡೆ ಇಳಿದು ಒಳಗಡೆ ಹೋಗ್ತಾನೆ. ಆದ್ರೆ
ಬೆನ್ನಿ ಮಾತ್ರ ಬೆನ್ಸ್ ನ ಕಾರ್ ನ ಕೀಯನ್ನ ಕಿತ್ಕೊಂಡು ನಾವು ಬರೋವರೆಗೂ ಇಲ್ಲೇ ವೇಟ್ ಮಾಡ್ತಿರು ಅಂತ ಹೇಳಿ ಒಳಗಡೆ ಹೊರಟು ಹೋಗ್ತಾನೆ. ಈಗ ಅಲ್ಲಿ ಬೆನ್ಸ್ಗೆ ಯಾರು ಕೂಡ ಪರಿಚಯನೇ ಇಲ್ಲದ ಕಾರಣ ತನ್ನ ಕಾರ್ ಬಳಿನೇ ವೇಟ್ ಮಾಡ್ತಾ ನಿಂತಿರ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಬೆನ್ನಿ ಹಾಗೂ ಜಾರ್ಜ್ ಮತ್ತೆ ಕಾರ್ನ ಬಳಿ ಬರ್ತಾರೆ. ಬೆನ್ಸ್, ನಿನ್ನಿಂದ ನಮ್ಗೆ ಮತ್ತೊಂದು ಸಹಾಯ ಆಗ್ಬೇಕು. ಮದುವೆಗೆ ತರಬೇಕಾಗಿದ್ದ ಯಾವುದೋ ಒಂದು ಇಂಪಾರ್ಟೆಂಟ್ ವಸ್ತುವನ್ನ ಸುದೇಶ್ನ ಕಸಿನ್ ಮನೆಯಲ್ಲೇ ಬಿಟ್ಟು ಬಂದಿದ್ದಾರಂತೆ. ನಾವು ತಕ್ಷಣವೇ ಅಲ್ಲಿಗೆ ಹೊರಡ್ಬೇಕು, ಕಾರನ್ನ ತೆಗಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಬೆನ್ಸ್, ಸರ್ ಏನ್ ಹೇಳ್ತಿದ್ದೀರಾ, ನೀವು ಹೇಳ್ತಿರುವ ಜಾಗ ತುಂಬಾನೇ ದೂರ ಇದೆ. ಇಷ್ಟೊತ್ತಲ್ಲಿ ನಾನು ಅಷ್ಟೊಂದು ದೂರ ಕಾರನ್ನ ಡ್ರೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕಾರ್ನ ಕೀಯನ್ನ ವಾಪಸ್ ಕೊಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಜಾರ್ಜ್ ನಗುತ್ತಾ, ನೋಡು ಬೆನ್ಸ್, ನಿನ್ನ ಪರಿಸ್ಥಿತಿ ಕೂಡ ಅರ್ಥ ಆಗುತ್ತೆ. ಆದ್ರೆ ನಾವಿಬ್ರು ಮದುವೆಯಲ್ಲಿ ಕುಡಿದು ಟೈಟ್ ಆಗಿದ್ದೀವಿ. ನಾವೀಗ ಕಾರನ್ನ ಡ್ರೈವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಬೇಕಾದ್ರೆ ಫ್ರೆಶ್ ಅಪ್ ಆಗಿ ವಾಪಸ್ ಬಾ, ನಾವು ತಕ್ಷಣವೇ ಅಲ್ಲಿಗೆ ಹೋಗ್ಬೇಕು ಅಂತ ಫೋರ್ಸ್ ಮಾಡ್ತಾನೆ. ಈಗ ಜಾರ್ಜ್ಗೆ ಮತ್ತೆ ಇಲ್ಲ ಅನ್ನೋದಕ್ಕಾಗದೆ ಬೆನ್ಸ್ ಸರಿ ಅಂತ ಸುಮ್ಮನಾಗ್ತಾನೆ. ಹೀಗೆ ಬೆನ್ಸ್, ಜಾರ್ಜ್, ಬೆನ್ನಿ ಹಾಗೂ ಸುದೇಶ್ ಕಾರ್ನಲ್ಲಿ ಹೊರಡ್ತಾರೆ. ಹೀಗೆ ಬೆನ್ಸ್ ಜಾರ್ಜ್ ಹೇಳ್ತಿದ್ದ ಆ ರೂಟ್ ನಲ್ಲಿ ತುಂಬಾ ಹೊತ್ತು ಕಾರನ್ನ ಡ್ರೈವ್ ಮಾಡ್ಕೊಂಡು ಕಾಡಿನ ಬಳಿಗೆ ಬರ್ತಾನೆ. ಆಗ ಜಾರ್ಜ್ ಕಾರನ್ನ ಸ್ಟಾಪ್ ಮಾಡಿಸಿ ಅಲ್ಲೇ ಇದ್ದ ಒಂದು ಶಾರ್ಟ್ ಕಟ್ ರೂಟ್ ಅನ್ನ ತೋರಿಸಿ ಅದರ ಮೂಲಕ ಡ್ರೈವ್ ಮಾಡು ಅಂತ ಹೇಳ್ತಾನೆ. ಆ ರೋಡ್ ಅನ್ನ ನೋಡ್ತಿದ್ದ ಹಾಗೇನೆ ಬೆನ್ಸ್ಗೆ ಅರ್ಥ ಆಗುತ್ತೆ ತನ್ನ ಕಾರ್ ಆ ರೋಡ್ ನ ಮೂಲಕ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆಗ ಮತ್ತೆ ಜಾರ್ಜ್, ಬೆನ್ಸ್, ನನ್ನ ಮಾತನ್ನ ಕೇಳು, ಇಲ್ಲಿಂದ ಹೋದ್ರೆ ಕೇವಲ 1 ಕಿಲೋಮೀಟರ್ ದೂರ ಆಗುತ್ತೆ. ಮೇನ್ ರೋಡ್ ನಲ್ಲಿ ಹೋಗೋದಾದ್ರೆ ತುಂಬಾನೇ ದೂರ ಆಗುತ್ತೆ ಅಂತ ಹೇಳ್ತಾನೆ. ಈಗ ಬೆನ್ಸ್ಗೆ ಮೊದಲು ಇವರ ಕೈಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಇವರು ಹೇಳಿದ ಆ ರೋಡ್ ನ ಕಡೆ ಕಾರನ್ನ ತಿರುಗಿಸ್ತಾನೆ. ಕಾಡಿನ ಮಧ್ಯದಲ್ಲಿ ಹಾದು ಹೋಗಿದ್ದ ಆ ದುರ್ಗಮ ರಸ್ತೆಯಲ್ಲಿ ತುಂಬಾನೇ ಹಳ್ಳಗಳು, ಗುಂಡಿಗಳೆಲ್ಲ ಇರುತ್ತೆ. ಆ ರೋಡ್ ಅಲ್ಲಿ ಕಾರನ್ನ ಡ್ರೈವ್ ಮಾಡ್ತಾ ಮಾಡ್ತಾ ಬೆನ್ಸ್ ನ ಕಾರ್ಗೆ ಡ್ಯಾಮೇಜ್ ಕೂಡ ಆಗಿಬಿಡುತ್ತೆ. ಬೆನ್ಸ್ ತುಂಬಾನೇ ನಿಧಾನಕ್ಕೆ ಹಾಗೂ ಕೇರ್ಫುಲ್ ಆಗಿ ಕಾರನ್ನ ಡ್ರೈವ್ ಮಾಡ್ತಾ ಮುಂದೆ ಬಂದಾಗ ನೋಡಿದ್ರೆ ಅಲ್ಲೊಂದು ನದಿ ಹರಿತಿರುತ್ತೆ. ತಕ್ಷಣವೇ ಬೆನ್ಸ್ ಕಾರನ್ನ ಸ್ಟಾಪ್ ಮಾಡಿ, ಸರ್ ಇಲ್ಲಿಂದ ಮುಂದೆ ನನಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಬೇಕಾದ್ರೆ ಇಲ್ಲೇ ಇಳಿದು ನಡೆದುಕೊಂಡು ಹೋಗಿ ನನ್ನನ್ನ ಬಿಟ್ಟು ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಈಗಲೂ ಕೂಡ ಜಾರ್ಜ್ ಮತ್ತೆ ಬೆನ್ಸ್ಗೆ, ಬೆನ್ಸ್ ನೀನೇ ಹೇಳು, ಇಷ್ಟೊತ್ತಲ್ಲಿ ಅದು ಕೂಡ ಕಾಡಿನ ಮಧ್ಯದಲ್ಲಿ ನಾವು ಮೂವರು ನಡೆದುಕೊಂಡು ಹೋಗೋದಕ್ಕಾದ್ರೂ ಸಾಧ್ಯನಾ? ಇಲ್ಲಿಂದ ಇನ್ನೇನೋ 4 ಕಿಲೋಮೀಟರ್ ಇದೆ, ದಯವಿಟ್ಟು ಅಲ್ಲಿಗೆ ಡ್ರಾಪ್ ಮಾಡಿಬಿಡು ಅಂತ ಹೇಳ್ತಾನೆ. ಜಾರ್ಜ್ ಹೇಳಿದ ಮಾತುಗಳನ್ನ ಕೇಳಿದ ಬೆನ್ಸ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಸರ್ ಏನ್ ಹೇಳ್ತಿದ್ದೀರಾ, ಈಗ ತಾನೇ 1 ಕಿಲೋಮೀಟರ್ ಅಂತಿದ್ರೆ ಆದ್ರೆ ಈಗ 4 ಕಿಲೋಮೀಟರ್ ಅಂತಿದ್ದೀರಲ್ಲ? ಸ್ನೇಹಿತರೆ, ಈಗ ಜಾರ್ಜ್ ವಿಚಿತ್ರವಾಗಿ ನಗುತ್ತಾ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಬೆನ್ಸ್, ನಿನ್ಗೆನೆ ಗೊತ್ತಲ್ವಾ, ನಮ್ಮ ಕಾನ್ಸ್ಟೇಬಲ್ ಸುದೇಶ್ನ ತಂಗಿಯ ಮದುವೆ ನಡೀತಿದೆ ಅಲ್ವಾ? ಮದುವೆ ಆಗ್ತಿರುವ ಆ ಸುದೇಶ್ನ ತಂಗಿ ಕಾಲೇಜ್ ನಲ್ಲಿದ್ದಾಗ ಒಬ್ಬ ಹುಡುಗನನ್ನ ಲವ್ ಮಾಡಿದ್ಲಂತೆ. ನಮ್ಮ ಸುದೇಶ್ನ ಫ್ಯಾಮಿಲಿಯವರು ಆ ಮದುವೆಗೆ ಒಪ್ಪಿಕೊಳ್ಳದೆ ಇದ್ದಾಗ ಆ ಹುಡುಗ ಸುದೇಶ್ನ ತಂಗಿಯ ಫೋಟೋಗಳನ್ನ ಹಾಗೂ ವಿಡಿಯೋಗಳನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನಂತೆ. ಈ ವಿಷಯ ನಮ್ಮ ಕಾನ್ಸ್ಟೇಬಲ್ ಸುದೇಶ್ನ ತಂದೆಗೆ ಗೊತ್ತಾಗ್ತಿದ್ದ ಹಾಗೆ ಅವರು ಕೋಪದಲ್ಲಿ ಆ ಹುಡುಗನಿಗೆ ಹೊಡೆದು ಬಿಟ್ಟಿದ್ದಾರೆ. ಆದ್ರೆ ಅಚಾನಕ್ ಆಗಿ ಏಟಾಗ್ತಿದ್ದ ಹಾಗೆ ಆ ಹುಡುಗ ಆನ್ ದ ಸ್ಪಾಟ್ ಸತ್ತು ಹೋಗಿದ್ದಾನೆ. ತಕ್ಷಣವೇ ಸುದೇಶ್ ಈ ವಿಷಯವನ್ನ ಕಾಲ್ ಮಾಡಿ ನನ್ಗೆ ಇನ್ಫಾರ್ಮ್ ಮಾಡ್ದ. ಬೆನ್ಸ್ ನೀನೇ ಹೇಳು, ಸುದೇಶ್ಗೆ ನಾನು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರೋ ಸಹಾಯ ಮಾಡ್ತಾರೆ. ಆ ಹುಡುಗ ಸತ್ತು ಹೋದ ಅಂತ ಹೇಳ್ದೆ ಅಲ್ವಾ? ಆ ಹುಡುಗನ ಡೆಡ್ ಬಾಡಿ ಈಗ ನಿನ್ನ ಕಾರ್ನ ಡಿಕ್ಕಿಯಲ್ಲಿದೆ. ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತಾನೆ ಪ್ಲಾನ್ ಮಾಡಿ ನಿನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ಈ ಜಾರ್ಜ್ ಹೇಳಿದ ಮಾತುಗಳನ್ನ ಕೇಳಿದ ಬೆನ್ಸ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಈ ಜಾರ್ಜ್ ಒಬ್ಬ ಒಳ್ಳೆ ಆಫೀಸರ್ ಅಂದುಕೊಂಡ್ರೆ ತನ್ನನ್ನೇ ಈತ ಈ ರೀತಿ ಟ್ರ್ಯಾಪ್ ಮಾಡಿಬಿಟ್ನಲ್ಲ ಅಂತ ಬೆನ್ಸ್ಗೆ ತುಂಬಾನೇ ಕೋಪ ಬರುತ್ತೆ. ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ಈ ಕೊಲೆಯನ್ನ ಮಾಡಿದ್ದು ನೀನೆ ಅಂತ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿಬಿಡ್ತೀವಿ ಅಂತ ಜಾರ್ಜ್ ಬೆನ್ಸ್ಗೆ ವಾರ್ನ್ ಮಾಡ್ತಾನೆ. ನಂತರ ಮೂವರು ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಡಿಸ್ಪೋಸ್ ಮಾಡಿಬಿಡ್ತಾರೆ. ಅಲ್ಲಿಂದ ವಾಪಸ್ ಬರ್ತಿರುವಾಗ ಜಾರ್ಜ್ ಬೆನ್ಸ್ಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಈ ವಿಷಯವನ್ನ ಯಾರಿಗೂ ಹೇಳೋ ಹಾಗಿಲ್ಲ ಅಂತ ಮತ್ತೆ ವಾರ್ನ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮನೆಗೆ ಬಂದಿದ್ದ ಬೆನ್ಸ್ಗೆ ಈಗಲೂ ಕೂಡ ಹಿಂದಿನ ದಿನ ನಡೀತಿದ್ದ ಆ ಘಟನೆಯನ್ನ ನೆನೆಸಿಕೊಂಡು ತುಂಬಾನೇ ಭಯ ಆಗ್ತಿರುತ್ತೆ. ಮನೆಯಲ್ಲಿ ಈತ ತನ್ನ ಹೆಂಡತಿ ಜೊತೆ ಆಗ್ಲಿ ಮಗಳ ಜೊತೆ ಆಗ್ಲಿ ಸರಿಯಾಗಿ ಮಾತನಾಡೋದೇ ಇಲ್ಲ. ಅದೇ ಸಮಯಕ್ಕೆ ಇವನ ಸಾಕು ನಾಯಿ ಕಾರ್ನ ಡಿಕ್ಕಿ ಬಳಿ ಹೋಗಿ ಆಗಾಗ ಬೊಗಳುತ್ತಿರುತ್ತೆ. ತಕ್ಷಣವೇ ಅಲ್ಲಿಗೆ ಹೋಗಿ ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಿ ನೋಡಿದ್ರೆ ರಕ್ತದ ಕಲೆಯಾಗಿರುತ್ತೆ. ಆ ರಕ್ತದ ಕಲೆಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲೇ ಬಿದ್ದಿದ್ದ ಒಂದು ಪರ್ಸ್ ಸಿಗುತ್ತೆ. ಆ ಪರ್ಸ್ ಯಾರದಾಗಿರ್ಬೋದು ಅಂತ ಅದನ್ನ ಇನ್ನೇನು ಓಪನ್ ಮಾಡಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಟೀ ಕೊಡೋದಕ್ಕೆ ಅಂತ ಲಲಿತಾ ಅಲ್ಲಿಗೆ ಬಂದು ಬಿಡ್ತಾಳೆ. ತಕ್ಷಣವೇ ಈ ಬೆನ್ಸ್ ತನ್ನ ಹೆಂಡತಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಆ ಪರ್ಸ್ ಅನ್ನ ಪಕ್ಕಕ್ಕೆ ಎಸೆದು ಬಿಡ್ತಾನೆ. ತಕ್ಷಣವೇ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ನದಿಗೆ ತನ್ನ ಕಾರನ್ನ ತೆಗೆದುಕೊಂಡು ಹೋಗಿ ಯಾವ ಗುರುತು ಕೂಡ ಸಿಗದ ಹಾಗೆ ಕಾರನ್ನ ಕ್ಲೀನ್ ಆಗಿ ವಾಶ್ ಮಾಡಿಬಿಡ್ತಾನೆ. ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಆಫೀಸರ್ ಜಾರ್ಜ್ ಇನ್ನೇನೋ ಕೆಲವೇ ದಿನಗಳಲ್ಲಿ ತನ್ನ ಸರ್ವಿಸ್ ನಿಂದ ರಿಟೈರ್ಡ್ ಆಗ್ತಿರ್ತಾನೆ. ಮತ್ತೊಂದು ಕಡೆ ಆ ಮೆಕ್ಯಾನಿಕ್ ಮಣಿಯನ್ ಇದ್ದ ಅಲ್ವಾ, ಅವನ ತಂದೆ ತಾಯಿ ಅಳುತ್ತಾ ಪೊಲೀಸ್ ಸ್ಟೇಷನ್ ಗೆ ಬಂದು ಮಣಿಯನ್ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಬೆನ್ಸ್ಗೀಗ ಒಂದು ಅನುಮಾನ ಶುರುವಾಗುತ್ತೆ. ಪೊಲೀಸರು ಹಿಂದಿನ ದಿನ ನನ್ನ ಡಿಕ್ಕಿಯಲ್ಲಿಟ್ಟಿದ್ದ ಡೆಡ್ ಬಾಡಿ ಒಂದ್ ವೇಳೆ ಮಣಿಯಂದೇ ಇರ್ಬೋದಾ ಅಂತ
ಅನುಮಾನ ಶುರುವಾಗುತ್ತೆ. ಈ ಎಲ್ಲ ಗಲಿಬಿಲಿಯಲ್ಲಿ ಬೆನ್ಸ್ ತನ್ನ ಮಗನ ಬಗ್ಗೆ ವಿಚಾರಿಸೋದನ್ನೇ ಮರೆತು ಬಿಟ್ಟಿರ್ತಾನೆ. ತನ್ನ ಹೆಂಡತಿಯನ್ನ ಕೇಳಿದಾಗ ಆಕೆ ಹೇಳೋದೇನಂದ್ರೆ, ಅವತ್ತು ನಿಮ್ಮ ಕಾರನ್ನ ತೆಗೆದುಕೊಂಡು ಹೋಗಿದ್ದ ಅಂತ ಎಲ್ಲರ ಮುಂದೆ ಹೊಡೆದು ಬಿಟ್ರಲ್ಲ, ಅವತ್ತು ಸಾಯಂಕಾಲನೇ ಆತ ತನ್ನ ಫ್ರೆಂಡ್ಸ್ ಜೊತೆ ವಾಪಸ್ ಹಾಸ್ಟೆಲ್ಗೆ ಹೊರಟು ಹೋದ. ಬೆನ್ಸ್ಗೆ ತನ್ನ ಮಗನ ಮೇಲೆ ಕೈ ಮಾಡಿದ್ದು ನೆನಪಾಗಿ ಮತ್ತಷ್ಟು ಬೇಜಾರಾಗುತ್ತೆ. ತಕ್ಷಣವೇ ಪವಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಆತ ಇದ್ದ ಹಾಸ್ಟೆಲ್ಗೆ ಹೋಗ್ತಾನೆ. ಆದ್ರೆ ಈಗ ಹಾಸ್ಟೆಲ್ ನ ವಾರ್ಡನ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಪವಿ ಹಾಸ್ಟೆಲ್ಗೆ ಬಂದ ದಿನವೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತ ವಾಪಸ್ ಮನೆಗೆ ಹೋದ್ನಲ್ಲ, ಅದಾದ ನಂತರ ಆತ ವಾಪಸ್ ಹಾಸ್ಟೆಲ್ಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಬೆನ್ಸ್ಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದು ಜಾರ್ಜ್ ನನ್ನ ಮೀಟ್ ಮಾಡಿ, ಸರ್ ನನ್ನ ಮಗ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಸಮಾಧಾನ ಮಾಡುತ್ತಾ, ಬೆನ್ಸ್ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನೀನೇ ಹೇಳ್ತಲ್ವಾ ವಯಸ್ಸಿಗೆ ಬಂದಿದ್ದ ನಿನ್ನ ಮಗನ ಮೇಲೆ ಎಲ್ಲರ ಮುಂದೆ ಕೈ ಮಾಡಿಬಿಟ್ಟಿದ್ದೆ ಅಂತ. ಅದೇ ಕೋಪಕ್ಕೆ ಆತ ಫ್ರೆಂಡ್ಸ್ ಗಳ ಜೊತೆ ಎಲ್ಲಿಗಾದ್ರೂ ಟ್ರಿಪ್ಗೆ ಹೋಗಿರ್ತಾನೆ, ತಲೆ ಕೆಡಿಸಿಕೊಳ್ಬೇಡ, ಅವನೇ ವಾಪಸ್ ಬರ್ತಾನೆ ಅಂತ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲೇ ಜೋರಾಗಿ ಮಳೆ ಬರ್ತಿರುತ್ತೆ. ಬೆನ್ಸ್ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಪೊಲೀಸ್ ಸ್ಟೇಷನ್ ಬಳಿ ತನ್ನ ಮಗ ಪವಿ ಯೂಸ್ ಮಾಡ್ತಿರುವ ಬೈಕ್ ಇರೋದನ್ನ ನೋಡ್ತಾನೆ. ತಕ್ಷಣವೇ ಮನೆಗೆ ಬಂದು ತನ್ನ ಕಾರ್ನ ಡಿಕ್ಕಿ ಒಳಗಡೆ ಒಂದು ಪರ್ಸ್ ಸಿಕ್ಕಿತ್ತು ಅಂತ ಅದನ್ನ ಪಕ್ಕಕ್ಕೆ ಎಸ್ತಿದ್ದ ಅಲ್ಪ. ಆ ಪರ್ಸ್ ಅನ್ನ ಹುಡುಕಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಆ ಪರ್ಸ್ ಬೇರೆ ಯಾರ್ದು ಅಲ್ಲ, ಮಿಸ್ಸಿಂಗ್ ಆಗಿರುವ ಇವನ ಮಗ ಪವಿದೇನೆ. ಇದರರ್ಥ ಪೊಲೀಸರು ಆ ದಿನ ರಾತ್ರಿ ಕೊಲೆ ಮಾಡಿದ್ದು ತನ್ನ ಮಗನನ್ನೇ ಅಂತ ಗೊತ್ತಾಗಿ ಬೆನ್ಸ್ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಬೆನ್ಸ್ ಈ ವಿಷಯವನ್ನ ಯಾರಿಗೂ ಹೇಳದೆ ಕಾನ್ಸ್ಟೇಬಲ್ ಸುದೇಶ್ ನ ಮನೆ ಬಳಿ ಬರ್ತಾನೆ. ಸುದೇಶ್, ದಯವಿಟ್ಟು ನಿಜ ಹೇಳು, ಆ ದಿನ ನೀವೆಲ್ಲ ಸೇರಿ ಕೊಲೆ ಮಾಡಿದ್ದು ಯಾರನ್ನ? ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ತುಂಬಾನೇ ಜೋರಾಗಿ ಮಳೆ ಬಂದಿದ್ದ ಕಾರಣ ಆ ಊರಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಎಲ್ಲ ಪೊಲೀಸರು ಹಾಗೂ NDRF ನವರು ರೆಸ್ಕ್ಯೂ ಮಾಡೋದಕ್ಕೆ ಅಂತ ಆ ಜಾಗಕ್ಕೆ ಹೊರಟು ಹೋಗ್ತಾರೆ. ಆಗಲೇ ಒಬ್ಬ ರೆಸ್ಕ್ಯೂ ಟೀಮ್ ನ ಮೆಂಬರ್ ಏನನ್ನ ನೋಡಿ ತುಂಬಾನೇ ಹೆದರಿಕೊಂಡಿದ್ದ ಅಲ್ವಾ. ಆತ ಅಷ್ಟಕ್ಕೂ ಏನನ್ನ ನೋಡಿರ್ತಾನೆ ಅಂದ್ರೆ, ಆ ದಿನ ಬೆನ್ನಿ ಹಾಗೂ ಜಾರ್ಜ್ ಪವಿಯ ಡೆಡ್ ಬಾಡಿಯನ್ನ ಕಾಡಿನ ಒಳಗಡೆ ಡಿಸ್ಪೋಸ್ ಮಾಡಿದ್ರಲ್ವಾ. ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದ ಕಾರಣ ಆ ಡೆಡ್ ಬಾಡಿ ಮೇಲೆ ಬಂದಿರುತ್ತೆ. ಆಗ NDRF ನವರು ನಡೆಸುತ್ತಿದ್ದ ರೆಸ್ಕ್ಯೂ ಆಪರೇಷನ್ ಅನ್ನ ಕವರೇಜ್ ಮಾಡೋದಕ್ಕೆ ಅಂತ ಬಂದಿದ್ದ ಮೀಡಿಯಾದವರು ಈ ಡೆಡ್ ಬಾಡಿ ಸಿಕ್ತಿದ್ದ ಹಾಗೆ ಇದನ್ನ ಕವರ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿಬಿಡ್ತಾರೆ. ಈ ಕಡೆ ಜಾರ್ಜ್ ಹಾಗೂ ಬೆನ್ನಿಗೆ ತಾವು ಡಿಸ್ಪೋಸ್ ಮಾಡಿದ ಡೆಡ್ ಬಾಡಿ ಸಿಕ್ಕಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. ಹೆದರಿಕೊಂಡ ಬೆನ್ನಿ ಜಾರ್ಜ್ಗೆ, ಸರ್ ಏನಿದು, ನಾವು ಡಿಸ್ಪೋಸ್ ಮಾಡಿದ ಡೆಡ್ ಬಾಡಿ ಹೊರಗಡೆ ಬಂದಿದೆ, ಒಂದು ವೇಳೆ ಆ ಡೆಡ್ ಬಾಡಿಯನ್ನ ನಾವೇ ಡಿಸ್ಪೋಸ್ ಮಾಡಿದ್ದು ಅಂತ ಗೊತ್ತಾದ್ರೆ ನಾವು ಜೈಲಿಗೆ ಹೋಗೋದು ಖಂಡಿತ ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಅವನಿಗೆ, ಬೆನ್ನಿ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಈಗ ತಾನೇ ಆ ಡೆಡ್ ಬಾಡಿ ಸಿಕ್ಕಿದೆ ಅಷ್ಟೇ, ನೆಕ್ಸ್ಟ್ ಆ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಆಗ್ಬೇಕು, ನಂತರ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಗಳಲ್ಲಿ ಯಾವ ಡೆಡ್ ಬಾಡಿಯ ಜೊತೆ ಅದು ಮ್ಯಾಚ್ ಆಗ್ತಿದೆ ಅಂತ ಚೆಕ್ ಮಾಡ್ಬೇಕು. ಆ ಎಲ್ಲ ಪ್ರೋಸೆಸ್ ಮುಗಿಯುವವರೆಗೂ ನಮ್ಮ ಬಳಿ ಸಾಕಷ್ಟು ಟೈಮ್ ಇದೆ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಧೈರ್ಯವಾಗಿರೋ ಅಂತ ಹೇಳ್ತಾನೆ. ಇದೇ ವಿಷಯವನ್ನ ಸುದೇಶ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಜಾರ್ಜ್ ಪದೇ ಪದೇ ಅವನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಸುದೇಶ್ ಮಾತ್ರ ಫೋನ್ ಅನ್ನ ಪಿಕ್ಕೆ ಮಾಡೋದಿಲ್ಲ. ತಕ್ಷಣವೇ ಇಬ್ಬರು ಅವನ ಮನೆಯ ಬಳಿ ಹೋಗಿ ಚೆಕ್ ಮಾಡಿದ್ರೆ ಆತ ಮನೆಯಲ್ಲಿ ಇರೋದಿಲ್ಲ. ಅದೇ ಸಮಯಕ್ಕೆ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ಅಲ್ಲಿಗೆ ಬಂದು, ಸರ್ ಆ ಡೆಡ್ ಬಾಡಿ ಸಿಕ್ಕಿತ್ತಲ್ವಾ, ಅದರ ಪೋಸ್ಟ್ ಮಾರ್ಟಮ್ ಆಗಿದೆ, ರಿಪೋರ್ಟ್ ಪ್ರಕಾರ ಅದನ್ನ ಮ್ಯಾಚ್ ಮಾಡಿ ನೋಡಿದ್ರೆ ನಮ್ಮ ಸ್ಟೇಷನ್ ಅಲ್ಲೇ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ತಕ್ಷಣವೇ ಜಾರ್ಜ್ ಬೆನ್ನಿಯನ್ನ ಕರೆದುಕೊಂಡು ಬೆನ್ಸ್ ನ ಮನೆಗೆ ಬಂದು ಆತ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾನೆ. ಬೆನ್ಸ್ ಮನೆಯಲ್ಲಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಏನೋ ಗೊತ್ತೇ ಇಲ್ಲ ಅನ್ನುವ ರೀತಿ ನಾಟಕ ಮಾಡ್ತಾ ಅಲ್ಲೇ ನಿಂತಿದ್ದ ಕುಟ್ಟಚ್ಚನ್ ಬಳಿ ಬಂದು, ಊರಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ನೆನ್ನೆ ತಾನೆ ಬೆನ್ಸ್ ತನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ಆ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾನೆ. ಈಗ ಲಲಿತಾಗೆ ತನ್ನ ಮಗ ಹಾಸ್ಟೆಲ್ ನಿಂದ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಸುದೇಶ್ ಇದ್ದ ಅಲ್ವಾ, ಅವನನ್ನ ಬೆನ್ಸ್ ಒಂದು ಕಡೆ ಕೂಡಿ ಹಾಕಿ ಟಾರ್ಚರ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಈಗ ಈ ಕಾನ್ಸ್ಟೇಬಲ್ ಸುದೇಶ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಬೆನ್ಸ್ ನನ್ನ ಮಾತನ್ನ ನಂಬೋ, ನಿಜವಾಗ್ಲೂ ನನ್ಗೆ ಏನ್ ನಡೀತು ಅಂತ ಗೊತ್ತಿಲ್ಲ, ಆ ದಿನ ಬೆನ್ನಿ ಹಾಗೂ ಜಾರ್ಜ್ ಇಬ್ಬರು ಕೂಡ ನನ್ನ ತಂಗಿಯ ಮದುವೆಗೆ ಬಂದ್ರು, ಮದುವೆ ಮುಗಿದ ನಂತರ ನನ್ನ ಬಳಿ ಸ್ವಲ್ಪ ಕೆಲಸ ಇದೆ ಬಾ ಅಂತ ಕರೆದುಕೊಂಡು ನಿನ್ನ ಕಾರ್ನಲ್ಲಿ ಎಲ್ಲಿಗೋ ಹೊರಟ್ರು. ನನ್ನ ತಂಗಿ ಮದುವೆಗೆ ಮುಂಚೆ ಕಾಲೇಜ್ ನಲ್ಲಿ ಒಬ್ಬ ಹುಡುಗನನ್ನ ಇಷ್ಟಪಟ್ಟಿದ್ಲು ಅಂತ ಹೇಳಿದ್ರಲ್ವಾ, ಅದು ಕೂಡ ಸುಳ್ಳೇನೆ, ನಿನ್ಗೆಷ್ಟು ಗೊತ್ತೋ ನನ್ಗೂ ಕೂಡ ಅಷ್ಟೇ ಗೊತ್ತು ಅಂತ ಅಳುತ್ತಾ ಹೇಳ್ತೇನೆ. ಮತ್ತೊಂದು ಕಡೆ ಜಾರ್ಜ್ಗೆ ಬೆನ್ಸ್ ಸುದೇಶ್ ನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಬೆನ್ಸ್ ಸುದೇಶ್ ನನ್ನ ಕೂಡಿ ಹಾಕಿದ್ದ ಆ ಲಾಡ್ಜ್ಗೆ ಬರ್ತಾನೆ. ವಿಚಿತ್ರವಾಗಿ ನಗುತ್ತಾ, ಬೆನ್ಸ್ ನಿನ್ಗೊಂದು ವಿಷಯ ಗೊತ್ತಾ, ಈ ಡಿಪಾರ್ಟ್ಮೆಂಟ್ ನಲ್ಲಿ ನನಗೆ ಸುಮಾರು 27 ವರ್ಷ ಸರ್ವಿಸ್ ಆಗಿದೆ. ಎಷ್ಟು ವರ್ಷ ಪೊಲೀಸ್ ಸರ್ವಿಸ್ ನಲ್ಲಿ ನಾನು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀನಿ, ಆದ್ರೆ ಅದ್ಯಾವುದರ ಬಗ್ಗೆ ಕೂಡ ನನಗೆ ರಿಗ್ರೆಟ್ ಇಲ್ಲ. ನಾನು ಇನ್ನೇನು 2 ದಿನಗಳಲ್ಲಿ ಸರ್ವಿಸ್ ನಿಂದ ರಿಟೈರ್ಡ್ ಆಗ್ತಿದ್ದೀನಿ. ಈಗ ನನ್ನ ಕರಿಯರ್ ನಲ್ಲಿ ಯಾವುದೇ ಬ್ಲಾಕ್ ಮಾರ್ಕ್ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಬೆನ್ಸ್ ನ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಜಾರ್ಜ್ ನಗುತ್ತಾ, ಬೆನ್ಸ್ ನಿನ್ನ ಬಗ್ಗೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ಯಾ, ನೀನು ಈ ಹಿಂದೆ ಫಿಲ್ಮ್ ಗಳಲ್ಲಿ ಸ್ಟಂಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಾಗ ನಿನ್ನ ಫ್ರೆಂಡ್ ನನ್ನ ನೀನೆ ತಳ್ಳಿ ಸಾಯಿಸಿಬಿಟ್ಟೆ, ನಂತರ ನಿನ್ನ ಫ್ರೆಂಡ್ ಹೆಂಡತಿಯಾಗಿದ್ದ ಲಲಿತಾಳನ್ನ ನೀನೆ
ನಿನ್ನೆ 2ನೇ ಮದುವೆ ಆಗಿದ್ಯಾ ಹಾಗೂ ಆ 2 ಮಕ್ಕಳು ಕೂಡ ನಿನ್ನವರಲ್ಲ. ಇದೇ ಕಾರಣಕ್ಕೆ ಅಲ್ವಾ ನೀನೆ ಪವಿಯನ್ನ ಕೊಲೆ ಮಾಡಿರೋದು ಅಂತ ಮತ್ತೆ ವಿಚಿತ್ರವಾಗಿ ನಗ್ತಾನೆ. ಇವನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಬೆನ್ಸ್ಗೆ ತುಂಬಾನೇ ಕೋಪ ಬಂದು ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಜಾರ್ಜ್ ಇಷ್ಟೊತ್ತು ಏನ್ ಹೇಳಿದ್ನೋ ಪೊಲೀಸರಿಗೆ ಇದನ್ನೇ ಹೇಳೋದಕ್ಕೆ ಎಲ್ಲವನ್ನ ಅರೇಂಜ್ ಮಾಡಿಸಿರ್ತಾನೆ. ಪೊಲೀಸರು ಮೀಡಿಯಾಗಳ ಮುಂದೆ ಬಂದು ಅಲ್ಲಿ ಸಿಕ್ಕಿದ್ದ ಡೆಡ್ ಬಾಡಿ ಪವಿ ಎಂಬ ಹುಡುಗನದ್ದು. ಆ ಪವಿಯನ್ನ ಕೊಲೆ ಮಾಡಿರೋದು ಅವನ ಸಾಕು ತಂದೆ ಬೆನ್ಸ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕಡೆ ಬೆನ್ನಿ ಲಲಿತಾಳನ್ನ ಹಾಗೂ ಆಕೆ ಮಗಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಪವಿಯನ್ನ ಕೊಲೆ ಮಾಡಿರೋದು ಬೆನ್ಸ್ ಅಂತ ನೀವೇ ಬಂದು ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಡಿ ಅಂತ ಟಾರ್ಚರ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಜಾರ್ಜ್ ಎಲ್ಲ ಕಾನ್ಸ್ಟೇಬಲ್ ಗಳ ಸಹಾಯದಿಂದ ಬೆನ್ಸ್ಗೆ ಸರಿಯಾಗಿ ಹೊಡೆದು ಕಡೆಗೂ ಅವನನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಆ ಕಡೆ ಬೆನ್ಸ್ ಅರೆಸ್ಟ್ ಆದ ಅಂತ ಗೊತ್ತಾಗ್ತಿದ್ದ ಹಾಗೆ ಬೆನ್ನಿ ಲಲಿತಾ ಹಾಗೂ ಆಕೆ ಮಗಳನ್ನ ಬಿಟ್ಟು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಜಾರ್ಜ್ ಬೆನ್ಸ್ ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾನೆ. ಆಗ ಜಡ್ಜ್ ಪ್ರಾಪರ್ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅಂತ ಬೆನ್ಸ್ ನನ್ನ 5 ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ. ಮರುದಿನವೇ ಜಾರ್ಜ್ನ ರಿಟೈರ್ಮೆಂಟ್ ಡೇ ಇರುತ್ತೆ. ಜಾರ್ಜ್ಗೆ ಹೈಯರ್ ಆಫೀಸರ್ ಗಳೆಲ್ಲ ಸೇರಿ ರಿಟೈರ್ಮೆಂಟ್ ಫಂಕ್ಷನ್ ಅನ್ನ ಮಾಡ್ತಾರೆ. ಇದಾದ ನಂತರ ಜಾರ್ಜ್ ಬೆನ್ನಿಯನ್ನ ಪಕ್ಕಕ್ಕೆ ಕರೆದು, ಬೆನ್ನಿ ಇವತ್ತು ಸಾಯಂಕಾಲ ಕೊಟ್ಟಾಯಂ ಪೊಲೀಸ್ ಸ್ಟೇಷನ್ ಇಂದ 5-6 ಜನ ಪೊಲೀಸರು ಬರ್ತಾರೆ. ನೀನು ಸ್ಟೇಷನ್ ನಲ್ಲಿರುವ ಎಲ್ಲ ಸ್ಟಾಫ್ ಗಳನ್ನ ಹಾಗೂ ಕಾನ್ಸ್ಟೇಬಲ್ ಗಳನ್ನ ಮನೆಗೆ ಕಳುಹಿಸಿ ಬಿಡು. ಸ್ಟೇಷನ್ ನಲ್ಲಿ ಕೇವಲ ನೀನು ಮಾತ್ರನೇ ಇರ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಬೆನ್ನಿ ಈತ ಹೇಳಿದ ಹಾಗೇನೆ ಎಲ್ಲ ಕಾನ್ಸ್ಟೇಬಲ್ ಗಳನ್ನ ಹಾಗೂ ಸ್ಟಾಫ್ ಗಳನ್ನ ಬೇರೆ ಬೇರೆ ಕೆಲಸದ ಮೇಲೆ ಕಳುಹಿಸಿ ಬಿಡ್ತಾನೆ. ನಂತರ ಸರ್ವೈಲೆನ್ಸ್ ಟೀಮ್ಗೆ ಗೊತ್ತಾಗದ ಹಾಗೆ ಸ್ಟೇಷನ್ ನ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಿಬಿಡ್ತಾನೆ. ಕಾನ್ಸ್ಟೇಬಲ್ ಸುದೇಶ್ ನಾನು ಇಲ್ಲೇ ಇರ್ತೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಬೆನ್ನಿ ಅವನನ್ನ ಕೂಡ ಒಂದು ಕೆಲಸದ ಮೇಲೆ ಕಳುಹಿಸಿ ಬಿಡ್ತಾನೆ. ಎಲ್ಲಾ ಸ್ಟಾಫ್ ಗಳು ಪೊಲೀಸ್ ಸ್ಟೇಷನ್ ನಿಂದ ಹೋದ ನಂತರ ಜಾರ್ಜ್ ಹೇಳಿದ 6 ಜನ ಪೊಲೀಸರು ಸಿವಿಲ್ ಡ್ರೆಸ್ ನಲ್ಲಿ ಒಳಗಡೆ ಬರ್ತಾರೆ. ಬೆನ್ನಿ ಬೆನ್ಸ್ ಇದ್ದ ಸೆಲ್ ನ ಒಳಗಡೆ ಬರ್ತಾನೆ. ಬೆನ್ಸ್ ಈ ಭೂಮಿಯ ಮೇಲೆ ನಿನ್ನ ಸಮಯ ಮುಗಿದೋಯ್ತು, ಆದ್ರೆ ನಿನ್ನನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಒಂದು ವಿಷಯವನ್ನ ಹೇಳ್ಬೇಕು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ತನ್ನ ಸ್ಟಂಟ್ ಮಾಸ್ಟರ್ ಸತ್ತೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಬೆನ್ಸ್ ಒಂದು ದಿನ ಚೆನ್ನೈಗೆ ಹೋಗಿದ್ದ ಅಲ್ಪ. ಅದೇ ದಿನ ಬೆನ್ನಿ ಪವಿಯನ್ನ ಗಾಂಜಾ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರ್ತಾನೆ. ನಂತರ ಜಾರ್ಜ್ ಹಾಗೂ ಬೆನ್ನಿ ಇಬ್ಬರು ಸೇರ್ಕೊಂಡು ಪವಿಗೆ ತುಂಬಾನೇ ಹೊಡೆದು ಟಾರ್ಚರ್ ಮಾಡಿರ್ತಾರೆ. ಹೀಗೆ ಹೊಡೆಯುವ ಬರದಲ್ಲಿ ಪವಿಯ ತಲೆಗೆ ತುಂಬಾನೇ ಏಟಾಗಿ ಆತ ಲಾಕ್ ಅಪ್ ಡೆತ್ ಆಗಿಬಿಟ್ಟಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಈ ವಿಷಯ ತನ್ನ ಕಿವಿಗೆ ಬೀಳ್ತಿದ್ದ ಹಾಗೇನೆ ತುಂಬಾನೇ ಕೋಪಗೊಂಡ ಬೆನ್ಸ್ ಅಲ್ಲಿದ್ದ ಎಲ್ಲರಿಗೂ ಸರಿಯಾಗಿ ಹೊಡೆದು ಬಿಡ್ತಾನೆ. ನಂತರ ಬೆನ್ನಿಗೆ ಮತ್ತಷ್ಟು ಹೊಡೆದು ಅವನನ್ನ ತನ್ನ ಜೊತೆ ಎಲ್ಲಿಗೋ ಎಳೆದುಕೊಂಡು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಪವಿಯ ಡೆಡ್ ಬಾಡಿ ಬೆನ್ಸ್ ನ ಕಾರ್ನ ಒಳಗಡೆ ಹೇಗೆ ಬಂತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಪವಿಯನ್ನ ಹೊಡೆದು ಸಾಯಿಸಿದ ನಂತರ ಅವನ ಡೆಡ್ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಬೆನ್ನಿಗೆ ತುಂಬಾನೇ ತಲೆ ಕೆಟ್ಟಿರುತ್ತೆ. ಆಗಲೇ ಬೆನ್ನಿಗೆ ಸ್ಟೇಷನ್ ಬಳಿ ನಿಂತಿರುವ ಬೆನ್ಸ್ ನ ಕಾರ್ ಕಾಣಿಸುತ್ತೆ. ತಕ್ಷಣವೇ ಬೆನ್ನಿ ಪವಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಕಾರ್ನ ಡಿಕ್ಕಿಯ ಒಳಗಡೆ ಹಾಕಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಬೆನ್ಸ್ ಹೇಗೆ ತನ್ನ ಮಗನನ್ನ ಇವರೆಲ್ಲ ಸೇರಿ ಡಿಕ್ಕಿಯ ಒಳಗಡೆ ಹಾಕಿದ್ರು ಅದೇ ರೀತಿ ಬೆನ್ನಿಯನ್ನ ಡಿಕ್ಕಿಯ ಒಳಗಡೆ ಲಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಡ್ತಾನೆ. ಜಾರ್ಜ್ಗೆ ಈ ವಿಷಯ ಹೇಗೋ ಗೊತ್ತಾಗ್ತಿದ್ದ ಹಾಗೆ ಆ ಊರಿನ ಎಲ್ಲ ರಸ್ತೆಗಳಿಗೂ ಕೂಡ ನಾಕಬಂದಿ ಹಾಕಿಸ್ತಾನೆ. ಈ ಕಡೆ ಜಾರ್ಜ್ ಮತ್ತೆ ಬೆನ್ಸ್ ನ ಮನೆಗೆ ಬಂದು ಲಲಿತಾ ಹಾಗೂ ಆಕೆ ಮಗಳಿಗೆ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಬೆನ್ಸ್ ಬೆನ್ನಿಯ ಫೋನ್ ನಿಂದ ಜಾರ್ಜ್ಗೆ ಕಾಲ್ ಮಾಡ್ತಾನೆ. ಜಾರ್ಜ್, ನೀನು ಖಂಡಿತ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೇನೆ ನಾನು ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ. ನಿನ್ನ ಮಗಳು ಜೀವಂತವಾಗಿ ಬೇಕು ಅಂದ್ರೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಒಬ್ಬನೇ ನಿನ್ನ ಮನೆಯ ಬಳಿ ಬಾ ಅಂತ ವಾರ್ನ್ ಮಾಡ್ತಾನೆ. ತಕ್ಷಣವೇ ಜಾರ್ಜ್ ತನ್ನ ಮನೆಯ ಬಳಿ ಇನ್ನೇನು ಹೋಗಿ ರೀಚ್ ಆಗ್ಬೇಕು ಅನ್ನುವಷ್ಟರಲ್ಲಿ ಬೆನ್ಸ್ ನ ಕಾರ್ ರಸ್ತೆಯಲ್ಲಿ ನಿಂತಿರೋದನ್ನ ನೋಡ್ತಾನೆ. ಆ ಕಾರನ್ನ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ಅದರ ಒಳಗಡೆ ಇದ್ದ ಬೆನ್ನಿಯ ಡೆಡ್ ಬಾಡಿಯನ್ನ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಬೆನ್ಸ್ ಜಾರ್ಜ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಜಾರ್ಜ್ಗೆ ತುಂಬಾ ಗಾಯಗಳಾಗಿದ್ರು ಕೂಡ ನೀನು ಹೇಳಿದ ಹಾಗೆ ಒಬ್ಬನೇ ಬಂದಿದ್ದೀನಿ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆದ್ರೆ ಬೆನ್ಸ್ ಅವನಿಗೆ ಕಡೆಗೂ ಏನನ್ನು ಹೇಳದೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಬಿಡ್ತಾನೆ. ಹಾಗೂ ಶಾಕಿಂಗ್ಲಿ ತನ್ನ ತಂದೆಯನ್ನ ಸಾಯಿಸ್ತಿರೋದನ್ನ ದೂರದಲ್ಲಿ ನಿಂತಿದ್ದ ಆ ಜಾರ್ಜ್ ನ ಮಗಳು ನೋಡ್ತಿರ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಪವಿಯ ಸಾವಿಗೆ ಕಾರಣ ಏನ್ ಗೊತ್ತಾ? ಬೆನ್ಸ್ ನ ಮಗ ಪವಿ ಹಾಗೂ ಈ ಜಾರ್ಜ್ ನ ಮಗಳು ಲವ್ ಮಾಡ್ತಿರ್ತಾರೆ. ಇನ್ನೇನು ಕಾಲೇಜ್ ಕೂಡ ಮುಗಿತಾ ಬಂತು. ಇಬ್ಬರ ಮನೆಯವರೆಗೂ ಕೂಡ ನಮ್ಮ ಪ್ರೀತಿಯ ವಿಚಾರವನ್ನ ಹೇಳಿ ಬಿಡ್ಬೇಕು ಅಂತ ಅಂದುಕೊಳ್ತಿದ್ದಾಗ ಪವಿ ತನ್ನ ತಂದೆ ಅಂದ್ರೆ ಬೆನ್ಸ್ ನ ಬಗ್ಗೆ ಒಂದು ವಿಷಯವನ್ನ ಹೇಳಿರ್ತಾನೆ. ನನಗೆ ಕೇವಲ 4 ವರ್ಷ ಇದ್ದಾಗ ನನ್ನ ತಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ಆಗ ನಮ್ಮ ಫ್ಯಾಮಿಲಿಯ ಸಹಾಯ
ಸಹಾಯಕ್ಕೆ ಬಂದಿದ್ದು ಕೇವಲ ಬೆನ್ಸ್ ಮಾತ್ರನೇ. ಬೆನ್ಸ್ ನನ್ನ ಸಾಕು ತಂದೆ ಆದ್ರೂ ಕೂಡ ಅವರನ್ನ ನನ್ನ ಸ್ವಂತ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಖಂಡಿತ ನಮ್ಮಿಬ್ಬರ ಮದುವೆಗೆ ನನ್ನ ತಂದೆ ಒಪ್ಪಿಕೊಳ್ತಾರೆ ಅಂತ ಹೇಳಿರ್ತಾನೆ. ಅಷ್ಟರಲ್ಲೇ ಜಾರ್ಜ್ಗೆ ತನ್ನ ಮಗಳು ಪವಿಯನ್ನ ಲವ್ ಮಾಡ್ತಿರುವ ವಿಚಾರ ಗೊತ್ತಾಗಿ ಬಿಟ್ಟಿರುತ್ತೆ. ಈಗ ಆ ಪವಿ ತನ್ನ ಸ್ಟೇಟಸ್ಗೆ ಮ್ಯಾಚ್ ಆಗೋದಿಲ್ಲ ಅಂತ ತನ್ನ ಮಗಳ ಜೀವನದಿಂದ ಅವನನ್ನ ದೂರ ಮಾಡೋದಕ್ಕೆ ಜಾರ್ಜ್ ಪ್ಲಾನ್ ಮಾಡ್ತಾನೆ. ಪ್ಲಾನ್ ಪ್ರಕಾರನೇ ಆತ ಹಾಸ್ಟೆಲ್ ನಿಂದ ಹೊರಗಡೆ ಬರುವ ಹಾಗೆ ಮಾಡಿ ಫೇಕ್ ಗಾಂಜಾ ಕೇಸ್ ನಲ್ಲಿ ಅವನನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಬಂದಿರ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನೇ ಲವ್ ಮಾಡ್ತೀಯ ಅಂತ ಪವಿಗೆ ಜಾರ್ಜ್ ಸರಿಯಾಗಿ ಹೊಡೆದು ಬಿಟ್ಟಿರ್ತಾನೆ. ಕೊನೆಗೂ ಆ ಪವಿ ತನ್ನ ಮಗಳಿಂದ ದೂರ ಆಗೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ತಲೆಗೆ ಹೆಲ್ಮೆಟ್ ನಿಂದ ಹೊಡೆದು ಸಾಯಿಸಿ ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಬೆನ್ಸ್ ತನ್ನ ಕಾರನ್ನ ರಿಪೇರಿ ಮಾಡೋದಕ್ಕೆ ಅಂತ ಒಬ್ಬ ಮೆಕ್ಯಾನಿಕ್ ಬಳಿ ಬಿಟ್ಟಿದ್ದ ಅಲ್ವಾ. ಅಸಲಿಗೆ ಆ ಮೆಕ್ಯಾನಿಕ್ ಗಾಂಜಾದ ಕೇಸ್ ನಲ್ಲಿ ಬೆನ್ನಿಯ ಕಪಾಳಕ್ಕೆ ಹೊಡೆದು ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಆ ಮೆಕ್ಯಾನಿಕ್ ಬಳಿಯಿಂದ ಬೆನ್ಸ್ ನ ಕಾರನ್ನ ಸೀಸ್ ಮಾಡಿರೋದು ಬೆನ್ನಿಗೆ ನೆನಪಾಗುತ್ತೆ. ತಕ್ಷಣವೇ ಪವಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಕಾರ್ನ ಡಿಕ್ಕಿಯ ಒಳಗಡೆ ಮುಚ್ಚಿಟ್ಟಿರ್ತಾನೆ. ಆದ್ರೆ ಬೆನ್ನಿಗೆ ಪವಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಡಿಕ್ಕಿಯ ಒಳಗಡೆ ಹಾಕುವಾಗ ಗೊತ್ತಿರೋದಿಲ್ಲ ಆ ಪವಿಯ ತಂದೆ ಬೆನ್ಸೆ ಅಂತ. ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿ ವಾಪಸ್ ಬಂದು ಮರುದಿನ ಬೆನ್ಸ್ ನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ತಾವು ಕೊಲೆ ಮಾಡಿದ್ದು ಈ ಬೆನ್ಸ್ ನ ಮಗನನ್ನೇ ಅಂತ. ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ಪವಿಯ ಡೆಡ್ ಬಾಡಿಗೆ ಮನೆಯವರೆಲ್ಲ ಸೇರಿ ಅಂತಿಮ ಸಂಸ್ಕಾರ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಬೆನ್ಸ್ ಬೆನ್ನಿ ಹಾಗೂ ಜಾರ್ಜ್ ನನ್ನ ನಾನೇ ಕೊಲೆ ಮಾಡಿದ್ದು ಅಂತ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.